ಹಿಂದೂ ಧಾರ್ಮಿಕ ಉತ್ಸವ ಇವತ್ತು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಅನಾವರಣಗೊಂಡಿದೆ. ದೇಶದ ಮೂಲೆ ಮೂಲೆಗಳಿಂದ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಇದರಲ್ಲಿ ಕರ್ನಾಟಕದವರು ಕೂಡ ಬರ್ತಾ ಇರುವಂಥದ್ದು ನೀವು ಗಮನಿಸ್ತಾ ಇರ್ಬೋದು. ಬೇರೆ ಬೇರೆ ಭಾಗಗಳಿಂದ ಬರ್ತಾ ಇದ್ದಾರೆ. ದೇಶದ ಮೂಲೆ ಮೂಲೆಗಳಿಂದ ಜಾರ್ಖಂಡ್, ಮಹಾರಾಷ್ಟ್ರ, ಛತ್ತೀಸ್ಗಢ, ನಾನಾ ಭಾಗಗಳಿಂದ ಲಕ್ಷಾಂತರ ಮಂದಿ ಭಕ್ತರು ಬರ್ತಾ ಇದ್ದಾರೆ. ಈ ಒಂದು ಪವಿತ್ರ ಸ್ನಾನ ಮಾಡಬೇಕು, ಶಾಹಿ ಸ್ನಾನ ಮಾಡಬೇಕು ಅಂತ ಬರ್ತಾ ಇರೋದು. ಜನವರಿ 16 ಅಂದ್ರೆ ಇವತ್ತಿನಿಂದ, ಇವತ್ತು ಪೌಷ್ ಪೂರ್ಣಿಮಾ, ಹೀಗಾಗಿ ಮಾಘ ಮಾಸದ ಇವತ್ತು ಕೊನೆಯ ದಿನ. ಇವತ್ತಿನಿಂದ 45 ದಿನಗಳ ಕಾಲ ಈ ಒಂದು ಅದ್ದೂರಿ ಮಹಾಕುಂಭಮೇಳ ಉತ್ಸವ ನಡೆಯುತ್ತೆ. ಇಡೀ ಪ್ರಪಂಚವೇ ಬರೀ ಗಣ್ಣಿನಿಂದ ಈ ಒಂದು ಉತ್ಸವವನ್ನು ನೋಡ್ತಾ ಇದೆ. ಉತ್ತರ ಪ್ರದೇಶದ ಈ ಹಿಂದೆ ಅಲಹಾಬಾದ್ ಅಂತ ಏನು ಕರಿತಾ ಇದ್ರು, ಆ ಒಂದು ಅಲಹಾಬಾದ್ನ ಇವತ್ತು ಹೆಸರನ್ನ ಬದಲಾವಣೆ ಪ್ರಯಾಗ್ರಾಜ್ನಲ್ಲಿ ನಡೀತಿದೆ. ಆ ಒಂದು ಪ್ರಯಾಗ್ರಾಜ್ನಲ್ಲಿ ಗಂಗೆ, ಯಮುನಾ ಹಾಗೂ ಅದೃಶ್ಯ ಸರಸ್ವತಿ ಸಂಗಮ ಆಗುವಂತ ಪವಿತ್ರ ಸ್ಥಳವಾದ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಬೇಕು ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ನಾವು ಗಮನಿಸ್ತಾ ಇರೋದು ಕನ್ನಡದವರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಒಂದು ಇಡೀ ಸನಾತನ ಧರ್ಮದ, ಹಿಂದೂ ಧರ್ಮದ ಅತಿ ದೊಡ್ಡ ಆಧ್ಯಾತ್ಮಿಕ ಹಬ್ಬ ಇವತ್ತಿಂದ ಈ ಒಂದು ಪ್ರಯಾಗ್ರಾಜ್ನಲ್ಲಿ ತೆರೆದುಕೊಳ್ತಾ ಇದೆ. ನೀವು ಎಲ್ಲಿಂದ ಬಂದಿದ್ದೀರಾ? ಯಾಕಂದ್ರೆ ಕನ್ನಡದವರು ಅಂದ ತಕ್ಷಣ ಖುಷಿ ಆಯ್ತು, ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದೀರಾ. ನೀವು ಎಷ್ಟು ಮಂದಿ ಬಂದಿದ್ದೀರಾ? ಈಗ ಯಾವ ರೀತಿ ಈ ಒಂದು ಉತ್ಸವನ ನೀವು ನೋಡ್ತಾ ಇದ್ದೀರಾ? ನಾನು ಬೆಂಗಳೂರಿಂದ ಬಂದಿದ್ದೇವೆ. ನಾನು ಬಿಜೆಪಿ ರಾಜ್ಯ ವಕ್ತಾರ. ಸೊ ನಮ್ಮ ಕುಟುಂಬ ಜೊತೆ 7 ಜನ ಸದಸ್ಯರಾಗಿ ಬಂದಿದ್ದೇವೆ. ಜೊತೆಗೆ ಈ ಸನಾತನವನ್ನು ರಕ್ಷಿಸಲು UP ಸರ್ಕಾರ ಮಾಡಿರತಕ್ಕಂತಹ ಯಾವ ರೀತಿ ಕಾರ್ಯಕ್ರಮ ಇದೆ, ಇದು ರಿಯಲಿ ಅಪ್ರಿಷಿಯೇಟಬಲ್. 1 ಪಾಯಿಂಟ್ 2 ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಕೋಟ್ಯಾಂತರ ಜನ ಒಂದೇ ಸತಿ ಬಂದರೂ ಸಹ ಒಂದೇ ಸತಿ ಅವರು ಇಲ್ಲಿ ಸಂಗಮದಲ್ಲಿ ಸ್ನಾನ ಮಾಡಿಕೊಂಡು, ಈ ಸಂಗಮ ಏನಿದೆ ಪವಿತ್ರ ಸ್ಥಳ, ಗಂಗೆ, ಯಮುನೆ ಮತ್ತು ಸರಸ್ವತಿ ಗುಪ್ತ ರೀತಿಯಲ್ಲಿ ಬಂದು ಸಂಗಮಕ್ಕೆ ಸೇರ್ಕೊಳ್ತಾಳೆ. ಇಂತಹ ಒಂದು ಅತ್ಯಂತ ಪವಿತ್ರ ಜಾಗದಲ್ಲಿ ಈ ಸಂಕ್ರಮಣ ಏನು ಬರುತ್ತೆ, ಪ್ರತಿ 144 ವರ್ಷಕ್ಕೆ ಒಂದು ಬಾರಿ ಬಂದಿರತಕ್ಕಂತಹ ಈ ಮಹಾಕುಂಭ ಏನಿದೆ, ಇದರಲ್ಲಿ ಬಂದು ಪ್ರತಿಯೊಬ್ಬ ಭಾರತೀಯರು ಸನಾತನತೆಯಲ್ಲಿ ಇರಲಿಕ್ಕೋಸ್ಕರವಾಗಿ, ತಮ್ಮ ಪಾಪಗಳನ್ನು ಕಳ್ಕೊಂಡು ಮೋಕ್ಷಕ್ಕೆ ಮಾರ್ಗವನ್ನು ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಇಲ್ಲಿ ಬಂದು ಸ್ನಾನ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆನೂ ಸಹ ನಮ್ಮ UP ಸರ್ಕಾರ, ಯೋಗಿ ಸರ್ಕಾರ ಮಾಡಿದೆ. ಅದಕ್ಕೆ ನಾವು ಧನ್ಯವಾದ ಸಲ್ಲಿಸ್ತೇವೆ. ಸಂಗಮದಲ್ಲಿ ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಮತ್ತೆ ಮಾತಾಡ್ತೇವೆ ತಮ್ಮ ಕಡೆಗೆ. ಸರ್, ಹಿಂದೂಗಳಿಗೆ ಅದರಲ್ಲೂ ಈ ಒಂದು ಅಯೋಧ್ಯೆ, ಕಾಶಿ ಒಂದು ಬಾರಿ ಆದರೂ ನೋಡಬೇಕು ಅಂತ ಒಂದು ಮಹಾದ ಆಸೆ, ಜೊತೆಗೆ ಪ್ರತಿಯೊಬ್ಬರ ಕನಸು ಕೂಡ. ಅದರಲ್ಲೂ 144 ವರ್ಷಗಳಿಗೊಮ್ಮೆ ಬರುತ್ತೆ ಈ ಮಹಾಕುಂಭಮೇಳದಲ್ಲಿ ಇವತ್ತು ನೀವು ಬರ್ತಾ ಇದ್ದೀರಾ, ಸ್ನಾನಕ್ಕೆ ಹೋಗ್ತಾ ಇದ್ದೀರಾ. ಎಷ್ಟು ಖುಷಿಯಾಗಿದ್ದೀರಾ? ತುಂಬ ಖುಷಿಯಾಗಿದೆ ನನಗೆ. ಲೈಫ್ನಲ್ಲಿ ಇದೊಂಥರ ಅಚೀವ್ಮೆಂಟ್ ನಮಗೆ. ಕುಂಭಮೇಳಕ್ಕೆ ಬಂದು ನಾವು ಅಲ್ಲಿ ಸ್ನಾನ ಮಾಡಿ ನಮ್ಗೆ ಏನೇ ಇದ್ರು ಅದನ್ನು ಮುಕ್ತಿ ಸಿಗುತ್ತೆ ನಮಗೆ. ಅದಕ್ಕೆ ನಾನು ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ BJP ಸರ್ಕಾರ ಮತ್ತು ಇದು UP ಸರ್ಕಾರಕ್ಕೆ. ಥ್ಯಾಂಕ್ ಯು ಸರ್. ಇಲ್ಲಿ ಮೇಡಮ್, ಇಲ್ಲಿ ನೋಡ್ತಾ ಇದ್ರೆ ಒಂದು ರೀತಿಯ ಒಂದು ಉತ್ಸವ ಎಲ್ಲೂ ನಾವು ನೋಡಿರಲ್ಲ ಇಷ್ಟು ಮಟ್ಟಿಗೆ. ಯಾಕಂದರೆ ಹಿಂದೂಗಳಿಗೆ ಒಂದು ಪವಿತ್ರ ಒಂದು ಈ ಒಂದು ಶಾಹಿ ಸ್ನಾನ ಮಾಡಿದ್ರೆ ಪುಣ್ಯ ಸಿಗುತ್ತೆ, ಮೋಕ್ಷ ಸಿಗುತ್ತೆ ಅಂತ ನೀವು ಕೂಡ ಕಾತರರಾಗಿದ್ದೀರಾ, ಹೋಗ್ತಾ ಇದ್ದೀರಾ. ಹೇಗೆ ಅನಿಸ್ತಾ ಇದೆ ಫೀಲ್? ಹೌದು, ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ ಜನಸಾಗರ, ಆದ್ರೂ ಒಂಚೂರು ಏನೂ ತೊಂದರೆ ಆಗ್ದಂಗೆ ಎಲ್ಲರಿಗೂ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಯೋಗಿಜಿಗೆ ಮತ್ತು ಮೋದಿಜಿಗೆ ಥ್ಯಾಂಕ್ ಯು. ಎಷ್ಟು ಜನ ಬಂದಿದ್ದೀರಾ ನೀವು? ಇಡೀ ಫ್ಯಾಮಿಲಿ ಬಂದಿದ್ದೀರಾ? ನಾವು 3 ಜನ ಬಂದಿದ್ದೀವಿ. ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಅವರು 4 ಜನ ಬಂದಿದ್ದಾರೆ. ಇಲ್ಲಿನ ವ್ಯವಸ್ಥೆ, ಅರೇಂಜ್ಮೆಂಟ್ಸ್ ಎಲ್ಲ ಯಾವ ರೀತಿ ಇದೆ? ಚೆನ್ನಾಗಿ ಮಾಡಿದ್ದಾರೆ ಅರೇಂಜ್ಮೆಂಟ್ಸ್, ಯಾವ ತೊಂದರೆನೂ ಆಗ್ದಂಗೆ ಮಾಡಿದ್ದಾರೆ. ಥ್ಯಾಂಕ್ ಯು. ಯಾಕಂದರೆ ಹಿಂದೂಗಳಿಗೆ ಒಂದು ಪವಿತ್ರವಾದ ಒಂದು ಈ ಒಂದು ಸ್ಥಳ, 4 ಕುಂಭ ಸ್ಥಳಗಳ ಏನು ಒಂದು ಇದೆ, ಆ ಒಂದು ಮಹಾ ಕುಂಭ ಸ್ಥಳ ಇವತ್ತು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ. ಅದನ್ನು 144 ವರ್ಷಗಳಿಗೊಮ್ಮೆ ಬರುವಂಥದ್ದು ತುಂಬ ಪವಿತ್ರವಾದ ಒಂದು ದಿನ. ಇವತ್ತಿಂದ ಶುರುವಾಗೋದು, ಮೊದಲ ದಿನವೇ ಬಂದಿದ್ದೀರಾ? ಹೌದು, ಮೊದಲ ದಿನಾನೇ ಬರಬೇಕು ಅಂತ ಹೇಳಿ ಮೊದಲನೇ ದಿನಾನೇ ಬಂದಿದ್ದೀವಿ. ನಿನ್ನೆ ಬಂದ್ವಿ, ಇವತ್ತು ಇಲ್ಲಿ ಸ್ನಾನ ಮಾಡೋಕ್ಕೆ ಬಂದ್ವಿ. ಥ್ಯಾಂಕ್ ಯು. ಇದಿಷ್ಟು ನಮ್ಮ ಕರ್ನಾಟಕದ ಯಾತ್ರಿಗಳು ಹೇಳ್ತಾ ಇರುವಂಥದ್ದು. ಯಾಕಂದರೆ ಮೊದಲ ದಿನವೇ ನಾವು ಸ್ನಾನ ಮಾಡಬೇಕು, ಪುಣ್ಯವನ್ನು ಮಾಡಬೇಕು, ಮೋಕ್ಷವನ್ನು ಪಡಬೇಕು ನಿಟ್ಟಿನಲ್ಲಿ ತುಂಬ ದೂರದಿಂದ ಬಂದಿದ್ದೀವಿ ಅನ್ನೋ ಮಾತುಗಳು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಪ್ರಯಾಗ್ರಾಜ್.